ಹೇಳಿ ಮೇಡಮ್. ಮಹೇಶ, ನಮ್ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಳ್ಳೇದಾಯ್ತಲ್ಲ ಮೇಡಮ್, ಅವ್ರ ಜೊತೆಗೆ ಆ ಡುಮ್ಮಿನ ಹೋಗ್ತಿದೆ ತಾನೆ? ಇಲ್ಲ, ಆ ಗೀತನ್ ಜೊತೆಗೆ ನನ್ನ ಗಂಡನ್ನು ಹೊರಗಡೆ ಸಾಗ್ ಹಾಕ್ಬೇಕು. ಅದಕ್ಕೆ ನೀನ್ ಹೆಲ್ಪ್ ಬೇಕು. ಆಯ್ತು ಮೇಡಮ್, ಕೆಲ್ಸ ಆಗೋದು ಮುಖ್ಯ. ಅದೇನ್ ಮಾಡ್ಬೇಕಂತ ಹೇಳಿ. ನಮ್ಮತ್ತೆ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಾರೆ. ಅವ್ರು ಅಲ್ಲಿಗೆ ರೀಚ್ ಆಗಿದ ತಕ್ಷಣ ನೀನ್ ಗೀತಂಗ್ ಫೋನ್ ಮಾಡ್ಬೇಕು. ಏನ? ಆ ಡುಮ್ಮಿಗೆ ನಾನ್ ಕಾಲ್ ಮಾಡ್ಬೇಕಾ? ಹೇಳ್ದಷ್ಟು ಮಾಡು. ಆಯ್ತು ಬಿಡಿ ಮೇಡಮ್, ಫೋನ್ ಮಾಡ್ಬಿಟ್ಟು ಏನ್ ಹೇಳ್ಬೇಕು? ನಿಮ್ಮತ್ತೆ ಜ್ಞಾನ ತಪ್ಪು ಬಿದ್ದು ಹೋಗಿದ್ದಾರೆ, ನೀರ್ ಹಾಕುದ್ರು ಎದ್ದೇಳ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡು. ಬೇಗ ಬನ್ನಿ ಅಂತ ಕರಿ. ಅವಾಗ ಅವಮ್ಮ ಓಡ್ ಬರ್ತಲ್ಲ? ಓಡ್ ಬರೋದಕ್ಕೇನು ಹತ್ರದಲ್ಲಿದ್ಯಾ? ಹೇಗಾದ್ರೂ ಪ್ಲಾನ್ ಮಾಡಿ ದತ್ತ ಅವ್ರ ಜೊತೆ ಗೀತನ್ ಕಳಿಸ್ಕೊಡ್ತೀನಿ ಕಾರಲ್ಲಿ. ಅವ್ರು ಹೋಗಿದ ತಕ್ಷಣ ಲಕ್ಕಿ ರೂಮಲ್ಲಿ ಹೋಗಿ ಅಗ್ರಿಮೆಂಟ್ ಹುಡುಕ್ತೀನಿ. ಅದ್ರಲ್ಲೇನಾದ್ರೂ ಮೇಟಲ್ ಸ್ಟೇಟಸ್ ಅನ್ಮ್ಯಾರಿಡ್ ಅಂತ ಏನಾದ್ರೂ ಇದ್ರೆ ಆಗ ನೋಡು ಏನ್ ಮಾಡ್ತೀನಿ ಅಂತ. ಮೇಡಮ್, ನೀವ್ ಹೇಳ್ತಾ ಇರೋದನ್ನ ಕೇಳ್ತಿದ್ರೇನೆ ಫುಲ್ ಖುಷಿ ಆಗ್ತಿದೆ. ಅಕಸ್ಮಾತ್ ಇದೇನಾದ್ರು ಸಕ್ಸಸ್ ಆಗ್ಬಿಟ್ರೆ ಇವತ್ ಫುಲ್ ಎಣ್ಣೆ ಪಾರ್ಟಿನೇ. ಆಯ್ತು ಮೇಡಮ್, ನೀವ್ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ಒಂದೇ ಒಂದ್ ಚೇಂಜ್ ಮಾಡ್ಕೊಳ್ಳಾ? ನೀನೇನು ಚೇಂಜ್ ಮಾಡ್ಬೇಡ. ನಾನು ಎಷ್ಟು ಹೇಳಿದ್ದೀನೋ ಅಷ್ಟು ಮಾಡು. ನೀನ್ ಬುದ್ಧಿ ಉಪಯೋಗಿಸಿ ಕೆಲ್ಸನ ಹಾಳು ಮಾಡ್ಬೇಡ. ಇಲ್ಲ ಮೇಡಮ್, ಅದೇನಂತ ಹೇಳ್ತೀನಿ. ನೀವು ಅಂದ್ರೆ ನಾನು ಅದನ್ನ ಮಾಡ್ತೀನಿ. ಸರಿ, ಅದೇನ್ ಹೇಳ್ತೀಯೋ ಹೇಳು. ಮೇಡಮ್, ನಾನ್ ಮಾತಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಮೇಡಮ್. ನಾನೊಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಲೇಡಿ ತರ ಮಾತಾಡ್ತೀನಿ. ಅವಾಗ ಗೊತ್ತಾಗಲ್ಲ ನೋಡಿ. ಸರಿ, ಹಾಗೆ ಮಾಡು. ಓಕೆ ಓಕೆ ಮೇಡಮ್. ಹಲೋ ಹಲೋ ಮೇಡಮ್, ಗೀತಾ ಅವರಾ? ಹ್ಞೂ ನಾನೇ. ನೀವ್ಯಾರು? ನಾನು ಯಾರಾದ್ರೂ ಆಗಿರ್ಲಮ್ಮ. ನಿಮ್ಮ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ರಲ್ವಾ? ಹೌದು. ಅವ್ರಿಲ್ಲಿ ಜ್ಞಾನ ತಪ್ಪಿ ಬಿದ್ದೋಗಿದ್ದಾರೆ. ಏನಾಯ್ತು ಅವ್ರಿಗೆ? ಎಲ್ಲಿದ್ದಾರೆ ಇವಾಗ? ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾರೆ ತಲೆ ತಿರುಗಿ ಬಿದ್ದೋದ್ರು. ನಾವೇನ್ ಮಾಡಿದ್ರು ಇದ್ದೋಳ್ತಿಲ್ಲ. ನೀವು ಬೇಗ ಬಂದ್ಬಿಡಿ. ಸರಿ ಸರಿ, ಈಗಲೇ ಬರ್ತೀವಿ. ದತ್ತಣ್ಣ, ದತ್ತಣ್ಣ! ದತ್ತಣ್ಣ, ದತ್ತಣ್ಣ! ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ನನಗೇನು ಆಗಿಲ್ಲ ಕಣೆ. ಸುಮತಿ ಅಮ್ಮ ಏನಾಯ್ತು? ದೇವಸ್ಥಾನದಲ್ಲಿ ತಲೆ ಸುತ್ತ ಬಿದ್ಬಿಟ್ಟಿದಾರಂತೆ. ಈಗಷ್ಟೇ ಯಾರೋ ಫೋನ್ ಮಾಡಿ ಹೇಳಿದ್ರು. ನಂಗೆ ತುಂಬಾ ಭಯ ಆಗ್ತಿದೆ ದತ್ತಣ್ಣ. ಬನ್ನಿ ಹೋಗೋಣ, ನಾನು ಕಾರ್ ತೆಗಿತೀನಿ ಬನ್ನಿ. ಸರಿ. ಅಲ್ಲ ದತ್ತವ್ರೆ, ನಾನ್ ಬಂದ್ರೆ ಮನೆ ಕಡೆ ನೋಡ್ಕೊಳ್ಳೋದು ಯಾರು? ನೀವಿಬ್ರು ಹೋಗ್ಬಿಟ್ ಬನ್ನಿ. ಬೀಗ ಹಾಕೊಂಡು ಹೋಗೋಣ ಬಾರೆ. ಗೀತಾ, ಬರ್ತಾ ಚಿಕ್ಕದನ್ ಕರ್ಕೊಂಡ್ ಬರ್ಬೇಕಲ್ವಾ? ಕಾರಲ್ಲಿ ತೊಂದ್ರೆ ಆಗುತ್ತೆ. ನಾನ್ ಮನೆ ನೋಡ್ಕೊತಾ ಇರ್ತೀನಿ, ನೀವಿಬ್ರು ಹೋಗ್ಬಿಟ್ ಬನ್ನಿ. ಹೊರಡಿ, ಟೈಮ್ ಆಯ್ತು. ಹೊರಡು ನೀನು. ದತ್ತವ್ರೆ, ಕೀ ತಗೊಂಡ್ರಾ? ಸರಿ, ಹೊರಡಿ. ಹುಷಾರು, ಬೇಗ ಹೊರಡಿ, ಹುಷಾರು. ಹಾ, ಅಬ್ಬಾ, ಮನೆಯಲ್ಲಿ ಯಾರೂ ಇಲ್ಲ. ಅಗ್ರಿಮೆಂಟ್ ಎಲ್ಲಿದೆ ಅಂತ ಆರಾಮಾಗಿ ಹುಡುಕ್ಬೋದು.
ಗೀತಾ ಅಯ್ಯೋ ಲಕ್ಕಿ ಅವ್ರು ಬಂದ್ರು. ಗೀತಾ ಗೀತಾ ಅಯ್ಯೋ ಇಲ್ಲೇ ಬರ್ತಿದ್ದಾರೆ. ಹೊರಗಡೆ ಹೋದ್ರೆ ಸಿಕ್ಕಾಕೋತೀನಿ. ಏನ್ ಮಾಡ್ಲಿ? ಗೀತಾ 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 ದತ್ತಣ್ಣ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಫೋನ್ ಮಾಡ್ತಾನಲ್ಲ. ಹೇಳು ದತ್ತಣ್ಣ, ಎಲ್ಲಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಕಣ. ಯಾಕೆ? ಚಿಕ್ಕಮ್ಮ ತಲೆ ಸುತ್ತ ಬಿದ್ದುಬಿಟ್ರಂತೆ, ಅಲ್ಲಿಗೆ ಹೋಗ್ತಾ ಇದೀವಿ. ಏನು? ಏನಾಯ್ತು ಅಮ್ಮಂಗೆ? ಏನಾಗಿದೆ ಅಂತ ಗೊತ್ತಿಲ್ಲ ಕಣೋ, ಇವಾಗ ಹೋಗ್ಬಿಟ್ಟು ನೋಡ್ಬೇಕು. ಸರಿ, ಈಗಲೇ ಹೋಗಿ ಬರ್ತೀನಿ. ಸರಿ, ಬೇಗ ಬಾ ನೀನು. ಹೊರಟೋದ್ರು. ಅಗ್ರಿಮೆಂಟ್ ಸಿಗ್ಲಿಲ್ಲ, ಏನೂ ಇಲ್ಲ. ಎಲ್ಲಿಟ್ಟಿದಾರೋ? ಅತ್ತೆ ಹೇಗಿದ್ದೀರಾ ಇವಾಗ? ನಿಮ್ಗೇನು ಆಗಿಲ್ಲ ತಾನೆ? ಅಲ್ಲ ಅತ್ತೆ, ದೇವಸ್ಥಾನಕ್ಕೆ ಹೋಗುವಾಗ ಏನಾದ್ರೂ ತಿಂದು ಹೋಗ್ಬೇಕಲ್ವಾ? ಅಟ್ಲೀಸ್ಟ್ ಹಾಲಾದ್ರೂ ಕುಡ್ದು ಹೋಗ್ಬೇಕಲ್ವಾ? ಸಮಾಧಾನ ಮಾಡ್ಕೊಳೆ, ಅಮ್ಮಂಗೆ ಏನೂ ಆಗಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ದರ್ಶನ ಮುಗಿಸಿ ಆಚೆ ಆರಾಮಾಗಿ ಕೂತಿದ್ರು. ಏನೂ ಆಗಿಲ್ವಾ? ಮತ್ತೆ ತಲೆ ಸುತ್ತ ಬಿದ್ದೋಗಿದಾರಂತ ಹೇಳಿದ್ಯಲ್ಲೇ? ಏನು ಆಗಿಲ್ಲ, ಗುಂಡ್ಕಲ್ಲಿದ್ದಾಗ ಇದೀನಿ ನೋಡು. ಚಿಕ್ಕಮ್ಮಂಗೆ ಏನೂ ಆಗಿರಲಿಲ್ಲ. ಗೀತಾ ಅವ್ರಿಗೆ ಸುಮ್ಮನೆ ಯಾರೋ ಫೋನ್ ಮಾಡಿದ್ದಾರೆ. ಅತ್ತೆ ನಿಮ್ಗೆ ಹುಷಾರಿಲ್ಲ ಅಂತ ದೇವ್ರ ಮನೇಲಿ ತುಪ್ಪದ ದೀಪ ಹಚ್ಚಿ ನಿಮ್ಗೇನು ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಿದ್ದೆ ಗೊತ್ತಾ? ಅನುಮಾನನಾ? ಇಷ್ಟೊತ್ತು ದೇವ್ರ ಮನೆಯಲ್ಲೇ ಕೂತ್ಕೊಂಡಿದ್ದೆ, ಈಗಷ್ಟೇ ರೂಮ್ಗೆ ಹೋಗಿದ್ದು. ನಂಗೇನು ಆಗ್ಲಿಲ್ಲ ಕಣೆ. ಆದ್ರೆ ಗೀತನ್ಗೆ ಯಾರು ಫೋನ್ ಮಾಡಿದ್ದು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಸುಮ್ನೆ ಯಾಕೆ ಫೋನ್ ಮಾಡ್ತಾರೆ? ಅವ್ರದ್ದೇನು ಉದ್ದೇಶ ಇತ್ತೋ ಏನೋ. ಒಟ್ನಲ್ಲಿ ನಾವ್ಯಾರು ನೆಮ್ಮದಿಯಾಗಿ ಸಮಾಧಾನವಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ಒಂದ್ ನಿಮಿಷ, ಅಮ್ಮ ಟೆಂಪಲ್ ಹೋದ ತಕ್ಷಣ ಫೋನ್ ಬಂತ? ಹೇಗಿತ್ತು ಅವ್ರ ವಾಯ್ಸ್? ಏನಂತ ಹೇಳಿದ್ರು? ಲೇಡೀಸ್ ವಾಯ್ಸು. ಅಮ್ಮ ತಲೆ ಸುತ್ತ ಬಿದ್ದೋಗಿದ್ದಾರೆ, ದೇವಸ್ಥಾನದಲ್ಲಿದ್ದಾರೆ, ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದ್ರು. ಗೀತಾ ಅವ್ರು ಬಂದು ನನ್ನ ಹತ್ರ ಹೇಳಿದ್ರು. ನಾವಿಬ್ರು ಕಾರಲ್ಲಿ ದೇವಸ್ಥಾನಕ್ಕೆ ಹೊರಟು. ಪಾಯಿಂಟ್ ಅದಲ್ಲ ಕಣ. ಮತ್ತೆ ಅಮ್ಮ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ರಾ? ಹೌದು. ಅಮ್ಮನ ಬ್ಯಾಗ್ ಅಲ್ಲಿ ಫೋನ್ ಇತ್ತು. ಫೋನ್ ಲಾಕ್ ಮಾಡಿದ್ಯಾ? ಇಲ್ಲ ಕಣ. ಫೋನ್ ಲಾಕ್ ಆಗಿರಲಿಲ್ಲ. ಆ ಫೋನ್ ತಗೊಂಡು ಗೀತನ್ಗೆ ಕಾಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಯ್ತು. ಅದು ಪಾಯಿಂಟ್. ಅತ್ತೆ ಮೊಬೈಲಲ್ಲಿ ಲಾಸ್ಟ್ ಡಯಲ್ ನಂಬರು ಗೀತಂದೇ ಇತ್ತು ಅನ್ಸುತ್ತೆ, ಅದಕ್ಕೆ ಮಾಡಿರ್ತಾರೆ. ಹೋಗ್ಲಿ ಬಿಡೋ ಲಕ್ಕಿ, ಯಾರೋ ಬೇಕು ಅಂತ ಮಾಡಿರ್ತಾರೆ. ಅಲ್ಲ, ಅವ್ರು ಫೋನ್ ಮಾಡಿರೋದ್ರಿಂದ ನಮ್ಗೇನು ಲಾಸ್ ಇಲ್ಲ ಅಲ್ವಾ? ನಾನೀಗ ಆರಾಮಾಗಿದ್ದೀನಿ ತಾನೆ, ಬಿಟ್ಬಿಡ. ಅದೇ ಯಾರೋ ಜೋಕ್ ಮಾಡ್ಬೇಕು ಅಂತ ಮಾಡಿರ್ಬೋದು, ಇಲ್ಲ ಅಂತ ಅಂದ್ರೆ ಬೇರೆ ಯಾರಿಗೋ ಮಾಡಕ್ ಹೋಗಿ ನಿಮಗ್ ಮಾಡಿರ್ತಾರೆ. ಅಲ್ಲ, ಆದ್ರೂ ಕರೆಕ್ಟ್ ಆಗಿ ಗೀತಾ ಅವ್ರಿಗೆ ಕಾಲ್ ಮಾಡಿದ್ರು ಅಂತ. ಅದು ಅಲ್ಲದೆ ಸುಮತಿ ಆಗಿರೋದು ಅಂತ ಹೆಸರೇ ಗೊತ್ತಾಯ್ತು ಅವ್ರಿಗೆ ಅಲ್ವಾ? ಅದೆಲ್ಲ ಬಿಡಿ ಅತ್ತೆ, ಪ್ರಸಾದ ಕೊಡಿ. ಬನ್ನಿ ರೂಮ್ಗೆ ಹೋಗೋಣ. ಇತ್ತೀಚೆಗೆ ನೀವು ನನ್ನ ಹತ್ರ ತುಂಬಾ ವಿಷಯಗಳು ಮುಚ್ಚಿಡ್ತೀರಪ್ಪ. ಏನ್ ಮುಚ್ಚಿಟ್ಟಿದ್ದೀನಿ?
ಮೀಟಿಂಗ್ ಅಲ್ಲಿ ಏನಾಯ್ತು ಅಂತ ಹೇಳೋದೇ ಇಲ್ಲ. ಮೀಟಿಂಗ್ ಅಲ್ಲಿ ಇನ್ನೇನಿರುತ್ತೆ, ಮಾಮೂಲಿ. ನಿಮ್ಗೆಲ್ಲ ಮಾಮೂಲಿ. ನನಗ್ ಕುತೂಹಲ ಇರಲ್ವಾ ಏನೇನ್ ಮಾತುಕತೆ ಆಯ್ತು ಅಲ್ಲಿ ಅಂತ? ಏನಿಲ್ಲ, CEO ಅವ್ರು ಮಾತಾಡೋದು. ಬೆಂಗಳೂರು ಟೀಮು ಇಲ್ಲಿವರೆಗೂ ಫೈನಲ್ಸ್ಗೆ ಬಂದಿಲ್ಲ, ಈ ಸಲ ಬಂದಿದೆ. ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ವಿನ್ ದ ಮ್ಯಾಚ್ ಅಂತ ಹೇಳಿದ್ರು. ಆಮೇಲೆ ಅರವಿಂದ್ ಸರ್ ನನ್ನ ಮೇಲೆ ಹೋಪ್ಸ್ ಜಾಸ್ತಿ ಅಂತೆ. ಲಕ್ಕಿದ ಮೇಲೆ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಏನು ನಾನು ಒಬ್ಬನೇ ಆಡೋದಾ? ಆಗಲ್ಲ, ನೀವ್ ಟೀಮ್ ಕ್ಯಾಪ್ಟನ್ ಅಲ್ವಾ, ನೀವ್ ಚೆನ್ನಾಗ್ ಆಡಿದ್ರೆ ಎಲ್ರಿಗೂ ಚೆನ್ನಾಗ್ ಆಡೋದು ಹುಮ್ಮಸ್ ಬರುತ್ತೆ. ನೀವ್ ಅವ್ರನ್ನ ಮೋಟಿವೇಟ್ ಮಾಡ್ದಂಗ್ ಆಗತ್ತೆ. ಅದೇ ಟೀಮ್ ವರ್ಕ್. ಈಗ ಕ್ಯಾಪ್ಟನ್ ಹೇಗ್ ಮೋಟಿವೇಟ್ ಮಾಡ್ತಾನೋ ಉಳಿದಿರೋ ಪ್ಲೇಯರ್ಸ್ ಆಗ ಆಡ್ತಾರೆ ಅಲ್ವಾ? ನಮ್ಮ ಟೀಮ್ಮೇಟ್ಸ್ ಏನ್ ಹೇಳ್ತಾರೆ ಗೊತ್ತಾ, ಇದೆಲ್ಲ ನಿಮ್ದೇ ರೆಸ್ಪಾನ್ಸಿಬಿಲಿಟಿ, ನೀವೇ ಗೆಲ್ಲಿಸ್ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ನಿನ್ಗೆ ಆ ಕೇಪಬಿಲಿಟಿ ಇದೆ, ಅದಕ್ಕೆ ಎಲ್ಲ ನಿನ್ ಮೇಲೆ ಡಿಪೆಂಡ್ ಆಗೋದು. ಜೊತೆಗೆ ನೀವ್ ಕ್ಯಾಪ್ಟನ್ ಆಗಿರೋದಕ್ಕೆ ನಿಮ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ, ಅಂಡ್ ನೀವ್ ಅದನ್ನ ಚೆನ್ನಾಗಿ ನಿಭಾಯಿಸ್ತಿದ್ದೀರಾ. ಅದಕ್ಕೆ ನಿಮ್ ಮೇಲೆ ಎಲ್ರಿಗೂ ತುಂಬಾ ನಂಬಿಕೆ. ನೋಡು, ಅದಕ್ಕೆ ನಾನು ಯಾವ ವಿಷಯ ಹೇಳೋದಕ್ಕೆ ಹೋಗಲ್ಲ. ಎಲ್ಲರೂ ನನಗೆ ಪ್ರೆಷರ್ ಕೊಡ್ತೀರಾ, ಇದೆಲ್ಲ ನಿಮ್ದೇ ರೆಸ್ಪಾನ್ಸಿಬಿಲಿಟಿ, ನೀವು ಚೆನ್ನಾಗಿ ಆಡಬೇಕು, ನೀವು ಗೆಲ್ಲಿಸ್ಬೇಕು ಅಂತ. ದಿಸ್ ಇಸ್ ರಿಯಲಿ ಟೂ ಮಚ್. ನೀನ್ ಯಾಕೋ ಪ್ರೆಷರ್ ತಗೋತೀಯಾ? ಈ ತರ ಎಷ್ಟು ಮ್ಯಾಚ್ ಗೆಲ್ಸಿಲ್ಲ ನೀನು. ನೋಡೋ, ಬೆಂಗಳೂರು ಬ್ರೇವ್ಸ್ ಟೀಮ್ ಏನಾದ್ರು ಗೆದ್ರೆ ನಿನ್ನಿಂದಲೇ ಗೆದ್ದಿದ್ದು ಅಂತ ನಿನ್ಗೆ ಒಳ್ಳೆ ಐಪ್ ಸಿಗುತ್ತೆ. ನಿಮ್ ಸಕ್ಸಸ್ಸು, ನಿಮ್ ಟೀಮ್ ಸಕ್ಸಸ್ಸು, ನಿಮ್ ಕಂಪ್ನಿ ಸಕ್ಸಸ್ಸು ಎಲ್ಲ ಇಂಟರ್ಲಿಂಕ್ಡ್. ಇವಾಗ ಏನ್ ಬೇಕಾದ್ರೂ ಆಗ್ಲಿ, ನೀವ್ ಚೆನ್ನಾಗ್ ಆಡ್ಲಿ ಬಿಡ್ಲಿ, ಟೀಮ್ ಚೆನ್ನಾಗ್ ಆಡ್ಲಿ ಬಿಡ್ಲಿ, ಕೊನೆಗ್ ಮ್ಯಾಟ್ರ್ ಆಗೋದು ನಿಮ್ ಟೀಮ್ ಗೆಲ್ಬೇಕಾಗಿರೋದು. ನಿಮ್ ಟೀಮ್ ಗೆದ್ರೆ ನೀವ್ ಅದ್ರ ಕ್ಯಾಪ್ಟನ್ ಆಗಿ ಹೈಲೈಟ್ ಆಗ್ತಿರೋ ಇಲ್ವೋ? ನೋಡಿ, ನೀವು ಹಿಂಗೆ ಹೇಳಿ ಹೇಳಿ ನಂಗೆ ಟೆನ್ಷನ್ ಜಾಸ್ತಿ ಕೊಡ್ತೀರಾ. ಅಕಸ್ಮಾತ್ ಮ್ಯಾಚ್ ಸೋತೈತು ಅಂತ ಅನ್ಕೊಳ್ಳಿ, ಬ್ಲೇಮ್ ಎಲ್ಲ ನಾನ್ ತಗೋಬೇಕಾ? ಆಡೋಕ್ಕಿಂತ ಮುಂಚೆ ಸೋಲ್ತೀನಿ ಅಂತ ಯಾಕೋ ಅಂದ್ಕೋತೀಯಾ? ಈ ಸೋಲು ಕೆಲವು ಬಿಟ್ಬಿಡಪ್ಪ, ಆಡೋದ್ ಮುಖ್ಯ ಕಣ. ನಾನು ಅದನ್ನೇ ಹೇಳ್ತಿರೋದು, ನೀವ್ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡ್ಬೇಡಿ, ಆಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಗೆಲ್ಲೋದು ಬಿಡೋದು ಆಮೇಲೆ, ಫಸ್ಟು ಚೆನ್ನಾಗಿ ಆಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನನಗೆ ಬೇರೆ ಯಾವ ವಿಷಯನೂ ತಲೆಯಲ್ಲಿಲ್ಲ, ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀನಿ. ನೋಡ, ನೀನ್ ಮೊದಲು ಮೈಂಡ್ ನ ಫ್ರೀ ಆಗಿ ಇಟ್ಕೋ, ಆಮೇಲೆ ಅದೇ ಟೆನ್ಷನ್ ಅಲ್ಲಿ ಕಾರ್ ಎಲ್ಲ ಓಡ್ಸಕ್ ಹೋಗ್ಬೇಡ. ನಿಂಗೆ ಡ್ರೈವಿಂಗ್ ನಾನು ಇರ್ತೀನಿ, ಇನ್ಮೇಲೆ ನಿಂಗೆ ಅಫಿಷಿಯಲ್ ಡ್ರೈವರ್ ಅಪ್ಪ ನಾನು. ಇವಾಗ ನಾನು ನಿಮ್ PA ಇದ್ದಂಗೆ, ನೀವೇನೇನ್ ತಿನ್ಬೇಕು, ಯಾವ ಹೊತ್ತಿಗೆ ಏನ್ ಮಾಡ್ಬೇಕು ಎಲ್ಲ ನಾನು ಹೇಳ್ತೀನಿ, ನಾನೇ ನೋಡ್ಕೋತೀನಿ. ನಿಮ್ ತಲೆಯಲ್ಲಿ ಕಬಡ್ಡಿ 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 ಇದ್ಬಿಟ್ಟು ಬೇರೆ ಏನೂ ಇರಬಾರ್ದು. ಆಯ್ತಪ್ಪ, ದೊಡ್ಡ ನಮಸ್ಕಾರ. ಮ್ಯಾಚ್ ಮುಗಿಯೋವರೆಗೂ ನಾನು ಏನು ಮಾತಾಡಲ್ಲ, ಬಾಯಿಗೆ ಪ್ಲಾಸ್ಟರ್ ಹಾಕೋಬಿಡ್ರಿ. ಬೇಡ ಬೇಡ, ಕಬಡ್ಡಿ ಬಗ್ಗೆ ಧ್ಯಾನ ಮಾಡಿ, ಜಪ ಮಾಡಿ. ಲಕ್ಕಿ ರೂಮಲ್ಲೆಲ್ಲ ಹುಡುಕ್ತೆ, ಆದ್ರೆ ಅಗ್ರಿಮೆಂಟ್ ಸಿಗ್ಲಿಲ್ಲ ಮಹೇಶ್. ನಾನು ಅನ್ಕೊಂಡೆ ಮೇಡಮ್, ಅವ್ನ್ ಬಲ್ ನನ್ ಮಗ ಆ ತರ ಮನೇಲಿ ಇಟ್ಟಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗೀತಾಗೇನಾದ್ರು ಕಾಣಿಸ್ಬಿಟ್ರೆ ಅವಳೇ ಈ ವಿಷಯನ ಸೀರಿಯಸ್ ಆಗಿ ತಗೊಳಲ್ಲ. ಗಂಡನ್ನ ದೇವ್ರ ಅನ್ಕೊಂಡಿದ್ದಾಳೆ, ಈ ವಿಷಯ ಗೊತ್ತಾದ್ರೂ ಸುಮ್ನೆ ಆಗ್ತಾಳೆ. ಅಕಸ್ಮಾತ್ ನಿಮ್ ಕಣ್ಣಿಗೆ ಬೀಳ್ಬಾರ್ದು ಅಂತ ಗೀತಾನೆ ಎಲ್ಲೋ ಇಟ್ಟಿದ್ರೆ? ಅವಳೇನಷ್ಟು ಬುದ್ಧಿವಂತೆ ಅಲ್ಲ, ಆದ್ರೆ ಮನೆಯಲ್ಲಿ ಎಲ್ರೂ ಇವನ್ ಮಾತನ್ನೇ ಕೇಳ್ತಾರೆ, ಅಷ್ಟು ನಂಬಿಸಿದ್ದಾರೆ. ಅದಕ್ಕೆ ಮನೆಯವ್ರ ಮುಂದೆ ಎಲ್ಲ ನಾನ್ ಕೆಟ್ಟವಳಾಗಿರೋದು. ಮೇಡಮ್, ನೀವು ತುಂಬಾ ಹುಷಾರಾಗಿರ್ಬೇಕು ಮೇಡಮ್. ನಿಮ್ ಬಗ್ಗೆ ಏನಾದ್ರು ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅಲ್ವಾ ಎಲ್ಲ ಕರೆಕ್ಟಾಗಿ ತಿಳ್ಕೊಬೇಕು ಅಂತ ಹೇಳಿರೋದು. ಕಷ್ಟಪಟ್ಟು ಎಲ್ಲಾ ಕಡೆ ಅಗ್ರಿಮೆಂಟ್ ಹುಡುಕ್ತೆ, ಆದ್ರೆ ಸಿಗ್ಲಿಲ್ಲ. ಇವಾಗ ಏನ್ ಮಾಡೋಣ ಮೇಡಮ್, ನೀವೇನಾರು ಹೇಳಿ. ಅಮ್ಮ ನಾನು ಇದ್ರ ಬಗ್ಗೆ ಮಾತಾಡಿದ್ವಿ, ಅದಕ್ಕೆ ಅಮ್ಮ ಒಂದು ಪ್ಲಾನ್ ಕೊಟ್ಟಿದ್ದಾರೆ. ಮತ್ತೆ ನೀನೇನಾದ್ರೂ ಅಗ್ರಿಮೆಂಟ್ ಹುಡ್ಕೋಕ್ ಹೋದ್ರೆ ಸುಮ್ನೆ ಮನೆಯವ್ರ ಮುಂದೆ ಸಿಕ್ಕಾಕೋತೀಯಾ? ಅದಕ್ಕೆ ಬೆಂಗಳೂರಿಗೆ ಹೋಗಿ ಕಬಡ್ಡಿ ಟೀಮ್ ಆಫೀಸಲ್ಲಿ ಅವ್ನು ಸೈನ್ ಮಾಡಿರೋ ಅಗ್ರಿಮೆಂಟ್ ಇರುತ್ತೆ, ಅದನ್ನ ತಗೊಂಡ್ ಬರ್ಬೇಕು ಅಂತ. ಅಲ್ಲೋಗಿ ನಾವು ಅದನ್ನ ಕೇಳಕ್ಕಾಗುತ್ತಾ? ಅದಾಗಲ್ಲ ಅಂತ ನನಗೂ ಗೊತ್ತು, ನಾವು ಕೇಳಿದ್ರು ಅವ್ರು ಕೊಡಲ್ಲ. ಅದಕ್ಕೆ ಅಲ್ಲಿ ಕೆಲಸ ಮಾಡೋರ್ನ ಹಿಡಿದು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ರೆ ನಮ್ಗೆ ಜೆರಾಕ್ಸ್ ಕಾಪಿ ಸಿಗುತ್ತೆ. ನಮಗ್ ಸಾಕ್ಷಿ ಇದ್ರೇನೆ ಏನಾದ್ರೂ ಮಾಡೋದಕ್ಕಾಗೋದು. ಆಗ್ಲೇ ಆ ಲಕ್ಕಿಗೆ ಬುದ್ಧಿ ಕಲ್ಸೋಕ್ಕಾಗೋದು. ಈ ಕೆಲಸನ ನಾನು ಸೀರಿಯಸ್ ಆಗಿ ಮಾಡ್ತೀನಿ ಮೇಡಮ್, ನಿಮಗೆ ಗುಡ್ ನ್ಯೂಸ್ ಕೊಟ್ಟೇ ಕೊಡ್ತೀನಿ. ತಗೋ, 3 ಜನರ ಪಾಲಿನ ಪ್ರಸಾದ ನಿನ್ಗೆ. 3 ಯಾಕಮ್ಮ? ಒಂದು ನನಗೆ, ಇನ್ನೊಂದು ನನ್ನ ಪುಟ್ಟುಗೆ, ಇನ್ನೊಂದು ಯಾರಿಗೆ? ಲಕ್ಕಿದು. ಲಕ್ಕಿಯವ್ರ ಪಾಲ್ ನೀವೇ ತಗೊಳ್ಳಿ. ಇಲ್ಲ ಇಲ್ಲ,
ಒಂದ್ಸಲ ಮದ್ವೆ ಆದ್ಮೇಲೆ ಮಗನ್ ಜವಾಬ್ದಾರಿ ಸೊಸೆದೆ. ಅಮ್ಮ ಮಗನ ಸಂಬಂಧ ಜನ್ಮ ಪೂರ್ತಿ ಇರುತ್ತಂತೆ. ಸೊ ಲಕ್ಕಿ ಅವ್ರ ಪಾಲು ನಿಮ್ಗೆ. ಮದ್ವೆ ಆದ್ಮೇಲೆ ಎಷ್ಟೋ ಹೆಣ್ಮಕ್ಳು ತನ್ನ ಗಂಡ ತನ್ನ ವ್ಯಾನಿಟಿ ಬ್ಯಾಗ್ನಲ್ಲಿರೋ ವಸ್ತುಗಳ ಥರ ಆಡ್ತಾರೆ. ಹೆತ್ತು ಹೊತ್ತು ತಾಯಿ ಆದವಳು ಅಷ್ಟು ವರ್ಷ ತನ್ನ ಮಗನ ಬೆಳೆಸಿರ್ತಾಳೆ. ಈ ಹೆಣ್ಮಕ್ಳಿಗೆ ಅತ್ತೆ ಅನ್ನೋ ಪರಿಜ್ಞಾನ ಕೂಡ ಇರಲ್ಲ. ಯಾಕೆ ಹೇಳು, ಅತ್ತೆಂದಿರು ದಬ್ಬಾಳಿಕೆ ಮಾಡಕ್ ಶುರು ಮಾಡೋದು. ಕೆಲವರಂತೂ ಸಣ್ಣ ಸಣ್ಣ ಹಿಂಸೆ ಕೊಡಕ್ ಶುರು ಮಾಡ್ತಾರೆ. ಅವ್ರಿಗೆ ತನ್ನ ಮಗನ್ನ ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ತಡ್ಕೊಳಕ್ ಆಗ್ತಿರಲ್ಲ. ಅದಕ್ಕೆ ಅದನ್ನ ಸೊಸೆಯಂದಿರಾದವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ಗೆ ಅರ್ಥ ಆಗುತ್ತಮ್ಮ. ಅಯ್ಯೋ, ನಿನಗೆ ಹೇಳಲಿಲ್ವೇ, ನಮ್ ಕಾಲದಲ್ಲಿ ಅತ್ತೆಂದಿರದೆ ದಬ್ಬಾಳಿಕೆ ಇತ್ತು. ಆದ್ರೆ ಈಗ ಉಲ್ಟಾ ಹೋಗಿದೆ, ಸೊಸೆಂದಿರ ದಬ್ಬಾಳಿಕೆ ಜಾಸ್ತಿ. ಪಾಪ ಅನ್ಸುತ್ತೆ ಕಣೆ ಅತ್ತೆರ್ ಕಂಡ. ಏನಮ್ಮ ಅತ್ತೆಂದಿರ್ ಸಂಘದ ಪ್ರೆಸಿಡೆಂಟ್ ತರ ಮಾತಾಡ್ತಿದ್ದೀರಾ? ಅದೆಲ್ಲ ಬಿಡೆ, ಅವ್ರವ್ರ ಹಣೆ ಬರ. ನನಗಂತೂ ಚಿನ್ನದಂತ ಸೊಸೆ ಸಿಕ್ಕಿದಾಳೆ, ಬಂಗಾರದಂತ ಮೊಮ್ಮಗುನ ಹೆತ್ಕೊಡ್ತಾಳೆ. ನನ್ನ ಮಗನಿಗೂ ಅಷ್ಟೆ, ಎಲ್ಲ ಕೆಲ್ಸದಲ್ಲೂ ಅವನ್ ಕೈ ಜೋಡಿಸಿ ಅವನ್ ಬೆಂಬಲವಾಗಿ ನಿಂತಿದ್ಯಾ. ಎಲ್ಲ ಕೆಲ್ಸನೂ ಸುಸೂತ್ರವಾಗಿ ನಡೆದ್ರೆ ನಂಗಷ್ಟೇ ಸಾಕು. ಅದಕ್ಕೆ ಅಲ್ವಾ ನೀವು ಪೂಜೆ ಮಾಡಿಸ್ಕೊಂಡ್ ಬಂದಿರೋದು ಇವತ್ತು? ಇಷ್ಟೊತ್ತಿಗೆ ಲಕ್ಕಿಗೆ ಈ ವಿಷಯ ಗೊತ್ತಿದ್ದಿದ್ರೆ ತನ್ನ ತಂದೆ ಆಗ್ತಿದ್ದೀನಿ ಅನ್ನೋದು ಎಷ್ಟು ಖುಷಿ ಪಡ್ತಿದ್ದ ಅಲ್ವಾ? ಇದು ಒಂದು ವಿಷಯದಲ್ಲಿ ತಪ್ಪು ಮಾಡದೆ ಕಣೆ ನೀನು. ಗೊತ್ತಮ್ಮ ತಪ್ಪು ಅಂತ, ಆದ್ರೆ ಇದನ್ನ ಮಾಡ್ತಿರೋದು ಒಳ್ಳೆ ಉದ್ದೇಶಕ್ಕೆ ಅಲ್ವಾ? ಅಕಸ್ಮಾತ್ ಈಗ ಲಕ್ಕಿ ಅವ್ರಿಗೆ ವಿಷಯ ಗೊತ್ತಾಯ್ತು ಅಂದ್ರೆ ನನ್ ಬಗ್ಗೆನೆ ಸದಾ ಯೋಚನೆಯಲ್ಲಿ ಇರ್ತಾರೆ, ನಾನ್ ತಿನ್ನ ಎದ್ನ ಮಲ್ಗದ್ನ ಅಂತ. ಲಕ್ಷಣವಾಗಿ ಮ್ಯಾಚ್ ಎಲ್ಲ ಮುಗಿಸ್ಕೊಂಡ್ ಬಂದು ಅವ್ರಿಗೆ ಸುದ್ದಿ ಹೇಳಿದ್ರೆ ಪ್ರತಿಯೊಂದು ಕ್ಷಣನೂ ತಂದೆ ಆಗೋ ಸುಖನ ಅನುಭವಿಸ್ತಾರ ಅವರು, ಬೇರೆ ಯೋಚನೆ ಇಲ್ದೆ. ಸಣ್ಣ ಸಣ್ಣ ವಿಘ್ನಗಳು ಕಾಣ್ತಾ ಇದೆಯೇ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗಿದ್ದು. ನಿನಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬಂದಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ಇವತ್ತಿಂದ ನೀನ್ ಯಾವ ಕೆಲ್ಸನೂ ಮಾಡೋ ಹಾಗಿಲ್ಲ, ಇಲ್ಲ ನಾನೇ ಮಾಡೋದು, ಸರಿನಾ? ನಿಮಗ್ ವಿಷಯ ಗೊತ್ತಾಗಿರೋದಕ್ಕೆ ಇಷ್ಟೊಂದೆಲ್ಲ ರೆಸ್ಟ್ರಿಕ್ಷನ್ ಹಾಕ್ತಿದ್ದೀರಾ. ಇನ್ ಲಕ್ಕಿ ಅವ್ರಿಗೆ ವಿಷಯ ಗೊತ್ತಾದ್ರೆ ಮುಗೀತ್ ಕತೆ. ನನ್ನ ಮಗ ನಿನ್ನನ್ನ ಅಷ್ಟು ಪ್ರೀತಿಸ್ತಾನೆ. ಯಾವ್ದು ಅತಿ ಆದ್ರೆ ಚೆನ್ನಾಗಿರಲ್ಲ ಅಮ್ಮ. ಅಯ್ಯೋ, ನಿನಗದು ಅತಿ ಅನ್ಸುತ್ತೆ, ಆದ್ರೆ ಗಂಡಸರಿಗೆ ಹೇಗೆ ಗೊತ್ತಾಗ್ಬೇಕು ಗೌರಿ ದುಃಖ? ಅವ್ರು ಅದೇ ದೊಡ್ಡ ಪ್ರೀತಿ ಅನ್ಕೋತಾರೆ. ಹಾಗಂತ ಆ ಪ್ರೀತಿನ ಬೇಡ ಅಂತ ಹೇಳ್ತೀಯಾ? ಹೇಳು ನೋಡೋಣ. ನಮಸ್ಕಾರ ಮೇಡಮ್. ಹೋಗಿದ್ ಕೆಲ್ಸ ಏನಾಯ್ತು? ಆಫೀಸರ್ ಹತ್ರ ಮಾತಾಡಿದ್ದೀನಿ, ಇನ್ನೇನ್ ಬರ್ತಾ ಇದಾರೆ. ಅವ್ರನ್ನ ಇಲ್ಲಿಗೆ ಯಾಕೆ ಕರೆಸ್ತಾ ಇದೀಯಾ? ಹೇಗಿದ್ರು ಹೋಗಿದ್ದೆ ತಾನೆ, ಅಲ್ಲೇ ಡೀಲ್ ಮುಗಿಸ್ಬೇಕಲ್ವಾ? ಅದೆಷ್ಟು ಖರ್ಚಾಗುತ್ತೋ ನಾನು ಕೊಡ್ತಾ ಇದ್ದೆ. ಆಗಲ್ಲ ಮೇಡಮ್, ನಾವು ಮಾತಾಡೋದು ನಿಮ್ಗೂ ಗೊತ್ತಾಗ್ಲಿ ಅಂತ, ಯಾಕಂದ್ರೆ ಮುಂದೆ ಬ್ಲೇಮ್ ಮಾಡಬಾರ್ದು ನೋಡಿ. ಸರಿ, ಅವ್ರು ಬರೋದು ಕನ್ಫರ್ಮ್ ತಾನೆ? ಪಕ್ಕಾ ಮೇಡಮ್, ಈ ಟಾಪಿಕ್ ಓಪನ್ ಮಾಡ್ಬೇಕಾರೆ ನೀವು ಜೊತೆಲಿರ್ಲಿ ಅಂತ ಅಷ್ಟೇ. ಹಾಯ್ ಮಹೇಶ್. ಹಾಯ್ ಸರ್. ಮೇಡಮ್, ಇವರು ಸತೀಶ್ ಅಂತ, ಬೆಂಗಳೂರು ಬೇರ್ ಸಿನಿಮಾಲೇ ಕೆಲಸ ಮಾಡೋದು. ಹಾಯ್. ಹಲೋ. ನಿಮ್ ಟೀಮ್ ಕ್ಯಾಪ್ಟನ್ ಲಕ್ಕಿ ಅವ್ರು ಇದಾರಲ್ವಾ, ಇವಾಗ ಎಲ್ಲಾ ಪ್ಲೇಯರ್ಸು ಅಗ್ರಿಮೆಂಟ್ ಮಾಡ್ಕೊಂಡಂಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದಾರಲ್ವಾ? ಅಫ್ಕೋರ್ಸ್, ಎರಡೂ ಅಗ್ರಿಮೆಂಟ್ ಆಗ್ಲೇಬೇಕು. ಅಗ್ರಿಮೆಂಟ್ ಆಗದೆ ಯಾರನ್ನೂ ಟೀಮಿಗೆ ತಗೊಳ್ಳೋದಿಲ್ಲ. ಫೇಕ್ ಸರ್ಟಿಫಿಕೇಟ್ ಏನಾದ್ರು ಕೊಟ್ಟಿದ್ರೆ ತಕ್ಷಣ ಅವ್ರನ್ನ ಟೀಮಿಂದ ಕಿತ್ತಾಕ್ತಾರೆ. ಅದು ಅಲ್ಲದೆ ಅವ್ರಿಗೆ ಪನಿಷ್ಮೆಂಟು ಸಹ ಇದೆ. ಸರ್, ಲಕ್ಕಿ ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಅಗ್ರಿಮೆಂಟ್ ಜೊತೆ ಕೊಟ್ಟಿದ್ದಾರಾ? ಮ್ಯಾರೇಜ್ ಸರ್ಟಿಫಿಕೇಟಾ? ಮದುವೆ ಆಗ್ದಿರ ಇರೋರು ಮಾತ್ರ ನಮ್ಮ ಟೀಮಲ್ಲಿ ಎಂಟ್ರಿ ಇರೋದು. ಇಲ್ಲಪ್ಪ, ಪ್ರೀತಿ ಯಾರಾದ್ರೂ ಬೇಡ ಅಂತಾರ? ಪಾಪ ಬಂದಿತ್ತು ನನ್ಗೆ. ಅಲ್ವಾ? ಮತ್ತೆ ಲಕ್ಕಿ ಮ್ಯಾಚ್ ನ ಗೆದ್ದು ಬಂದ ಮೇಲೆ ಅವನ್ಗೆ ವಿಷಯ ಹೇಳಿದ್ಮೇಲೆ ಇಬ್ರು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬನ್ನಿ. ನಾನು ಅದೇ ಹರಿಸ್ಕೊಂಡಿದ್ದೀನಮ್ಮ ದೇವ್ರ ಹತ್ರ. ಎಲ್ಲ ಚೆನ್ನಾಗಾಗಿ ಲಕ್ಕಿ ಅವ್ರ ಮ್ಯಾಚಲ್ಲಿ ಗೆದ್ಕೊಂಡ್ಬಂದು ಅಪ್ಪ ಆಗೋ ಸುಖನೂ ಪಡಿತಾರೆ. ಅಪ್ಪ, ನಾ ಹೇಳೋಕ್ ಮುಂಚೆನೆ ಎಲ್ಲ ಮಾಡ್ಬಿಟ್ಟಿರ್ತೀಯಲ್ಲ, ಅದೇ ಖುಷಿ ನನಗೆ.